ಓಕೆ, ನೋಡ್ಕೊಳ್ಳಿ. ಸೊ ಈ ಥರ ಡೋರ್ ಓಪನ್ ಆಗುತ್ತೆ ನಿಮ್ಮದು ಮೈಕ್ರೋವನ್ನು. ಓಕೆನಾ? ಸೊ ಮೈಕ್ರೋವನ್ನಲ್ಲಿ ನೀವು ಏನೇ ಇಡೋದಿದ್ರೂ ಈ ಗ್ಲಾಸ್ ಮೇಲೆ ಇಡಬೇಕು. ಸೊ ಇನ್ ಕೇಸ್ ಏನಾದರೂ ಈ ಗ್ಲಾಸ್ ಗಲೀಜಾಗಿತ್ತು ಅಂದರೆ ಇಮಿಡಿಯೇಟ್ ತೆಗೆದು ಕ್ಲೀನ್ ಮಾಡಬಾರ್ದು. ಸೊ ಅದು ತಣ್ಣಗಾದ್ಮೇಲೆ ತೆಗೆದು ಕ್ಲೀನ್ ಮಾಡಬೇಕು. ಇಮಿಡಿಯೇಟ್ ನೀರು ಹಾಕಿದ್ರೆ ಗ್ಲಾಸ್ ಒಡೆದೋಗ್ಬಿಡುತ್ತೆ. ಓಕೆನಾ? ಸೊ ಇದ್ರ ಮೇಲೆ ಇಡಬೇಕು ನೀವು ಏನೇ ಇಟ್ರು. ಸೊ ಇದು ಹೀಗೆ ರೊಟೇಟ್ ಆಗುತ್ತೆ. ಸೊ ಇನ್ ಫಂಕ್ಷನ್ ಅಂತ ಬಂದರೆ ನಿಮಗೆ ಈ ಥರ ಬರುತ್ತೆ ಡಿಸ್ಪ್ಲೇ. ಸೊ ಇದು ನಿಮಗೆ ಟೈಮು ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ರೊಟೇಟಿಂಗ್ ಟೈಮು ವೆಯ್ಟು ಯಾವ್ದು ಬೇಕಾದರೂ ಪ್ಲಸ್ಸು ಮೈನಸ್ ಮಾಡ್ಕೊಳ್ಳೋದಂಥದ್ದು ಏನೇ ಇದ್ದರೂ ಇಲ್ಲಿ ಈ ಕಡೆ ತಿರುಗಿಸಿದ್ರೆ ಮೈನಸ್ ಆಗುತ್ತೆ, ಈ ಕಡೆ ತಿರುಗಿಸಿದ್ರೆ ಪ್ಲಸ್ ಆಗುತ್ತೆ. ಈ ಥರ. ಓಕೆನಾ? ಇದು ಸ್ಟಾಪು ಮತ್ತು ಕ್ಲಿಯರ್ ಬಟನ್. ಅಂದರೆ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ, ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಅದೇನು ಫಂಕ್ಷನ್ ಇರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಸ್ಟಾರ್ಟು. ನಿಮ್ಗೆ ಯಾವ ಫಂಕ್ಷನ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಪ್ರೆಸ್ ಮಾಡಬೇಕು. ಸೊ ನಿಮಗೆ ಫಂಕ್ಷನ್ ಆದಮೇಲೆ ಟೈಮ್ ಆದಮೇಲೆ ಸ್ಟಾರ್ಟು. ಈ ಥರ ಯೂಸ್ ಮಾಡ್ಕೊಬೇಕು. ಸೊ ಇಲ್ಲಿ ಮೈಕ್ರೋ, ಗ್ರಿಲ್ಲು, ಕನ್ವೆಕ್ಷನ್. ಸೊ ಅಂದರೆ ಇದಿಷ್ಟು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡೋದಕ್ಕೆ ಮೈಕ್ರೋ, ಗ್ರಿಲ್ಲು, ಕನ್ವೆಕ್ಷನ್. ಸೊ ಇಲ್ಲಿ ಕಾಂಬಿ ಅಂತ ಇದೆ. ಕಾಂಬಿ ಅಂದರೆ ಗ್ರಿಲ್ಲು ಮತ್ತು ಮೈಕ್ರೋ ಇದೆರಡು ಒಟ್ಟಿಗೆ, ಅಥವಾ ಕನ್ವೆಕ್ಷನ್ನು ಮತ್ತು ಮೈಕ್ರೋ ಇದೆರಡು ಒಟ್ಟಿಗೆ ಯೂಸ್ ಮಾಡ್ಬೋದು. ಸೊ ಅದು ಯೂಸ್ ಮಾಡೋದಕ್ಕೆ ಕಾಂಬಿ ಯೂಸ್ ಆಗುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದು ನಮಗಿಲ್ಲಿ ಇದಿಷ್ಟು ಈ 6 ಬಟನ್ ಏನಿದೆ ಇದು ಆಟೋ ಕುಕ್ ಮೆನ್ಯೂ ಅಂತ ಹೇಳ್ತೀವಿ. ಸೊ ಆಟೋ ಕುಕ್ ಮೆನ್ಯೂ ಅಂದರೆ ಯೂಸರ್ ಮ್ಯಾನ್ಯುವಲಲ್ಲಿ ನಿಮಗೆ ರೆಸಿಪಿಗಳಿರುತ್ತೆ, ರೆಸಿಪಿಗಳಿಗೆ ಬುಕ್ ಕೊಟ್ಟಿರುತ್ತೆ, ಬುಕ್ಕಲ್ಲಿ ನಂಬರ್ ಇರುತ್ತೆ. ಪ್ರತಿಯೊಂದು ರೆಸಿಪಿಗೂ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರನ್ನ ಸೆಲೆಕ್ಟ್ ಮಾಡಬೇಕು. ಈ ಬಟನ್ ಒಳಗಡೆ ಆ ನಂಬರ್ ಇರುತ್ತೆ. ನೀವು ಸೆಲೆಕ್ಟ್ ಮಾಡಿರೋ ರೆಸಿಪಿ ನಂಬರ್ ಯಾವ ಬಟನಲ್ಲಿ ಇದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಮಗಿಲ್ಲಿ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಬಟನ್ನು 1 2 3 4 5 6 ಬಟನ್ ಇದೆ. ಸೊ ಇಲ್ಲಿ ಇದೆಯಲ್ಲ 6 ಬಟನ್. ಯಾವ್ಯಾವ ಬಟನಲ್ಲಿ ಯಾವ್ಯಾವ ನಂಬರ್ ಇದೆ ಅನ್ನೋದನ್ನು ನಾವು ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆನಾ? ಸೊ ಫಸ್ಟು ನಾವು ಆಟೋ ಕುಕ್ ಮೆನ್ಯೂ ಬಗ್ಗೆನೇ ನೋಡೋಣ. ಸೊ ಆಟೋ ಕುಕ್ ಮೆನ್ಯೂ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಮಾಡೋದು ಅಂತ. ಸೊ ಇದು ನಿಮಗೆ ಯೂಸರ್ ಮ್ಯಾನ್ಯುವಲ್ಲು. ಯೂಸರ್ ಮ್ಯಾನ್ಯುವಲಲ್ಲಿ ನಿಮಗೆ ಈ ಥರ ತುಂಬ ಆಪ್ಷನ್ಗಳಿರುತ್ತೆ. ಫಸ್ಟ್ ಪೇಜಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ಅಡುಗೆದು ಲಿಸ್ಟು, ಇದೆಲ್ಲ ಅಡುಗೆ ಲಿಸ್ಟು. ಸೊ ಇದು ಹೆಲ್ಪ್ ಲೈನು. ಇಲ್ಲಿಂದ ನಿಮಗೆ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಊರಲ್ಲಿ ಎಲ್ಲೆಲ್ಲಿ ಹೆಲ್ಪ್ ಲೈನ್ ನಂಬರ್ ಇದೆ. ಸೊ ಈ ಕಡೆ ಬಂತು ಅಂದರೆ ನೋಡಿ ನಿಮಗೆ ಹೆಲ್ತಿ ಹಾರ್ಟ್. ಫಸ್ಟ್ ಇಲ್ಲಿ ಹೆಲ್ತಿ ಹಾರ್ಟ್ ಅಂತ ಇದೆ ಅಲ್ವಾ. ಸೊ ಅದೇ ಥರ ಹೆಲ್ತಿ ಹಾರ್ಟ್. ಸೊ ಹೆಲ್ತಿ ಹಾರ್ಟಲ್ಲಿ ಎಷ್ಟು ರೆಸಿಪಿಗಳಿದೆ ಅಂದರೆ ಒಂದೊಂದು ಅಡುಗೆ ನಂಬರ್ ರೆಸಿಪಿ ಆ ರೆಸಿಪಿಗೆ ಒಂದು ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ HHP1 ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಹೆಲ್ತಿ ಹಾರ್ಟ್ ಪ್ರೆಸ್ ಮಾಡಿದ್ರೆ HHP1 ಅಂತ ಬಂತು. ಸೊ ಹಾಗೆ ಇಲ್ಲಿ ಹೆಲ್ತಿ ಹಾರ್ಟಲ್ಲಿ ಮುಂದೆ ಬಂತು ಅಂದರೆ HHP8, HHP15, 22 ಈ ಥರ ರೆಸಿಪಿಗಳಿದೆ. ಸೊ ಅದಷ್ಟು ಸೊ ಅದನ್ನೇ ತೋರಿಸ್ತೀನಿ ಈಗ. ಸೊ ಇವಾಗ HHP1 ಇದೆ, ನಮಗೆ HHP10 ಬೇಕು ಅಂದ್ಕೊಳ್ಳಿ. ಸೊ HHP10 ಇಲ್ಲಿ ಬೇಕು ಅಂದರೆ ನಂಬರ್ನ ಪ್ಲಸ್ ಮಾಡಬೇಕು. ಈಗ ರೊಟೇಟ್ ಮಾಡಿದ್ರೆ ನಮಗೆ HHP10 ಬೇಕು. HHP10ನಲ್ಲಿ ಇಲ್ಲಿ ಯಾವುದೋ ಒಂದು ರೆಸಿಪಿ ಇದೆ, ಸೋಯಾ ಬಿರಿಯಾನಿ ಅಂತ ಇದೆ. ಸೋಯಾ ಬಿರಿಯಾನಿ ಮಾಡ್ಬೇಕು ನಾವಿವಾಗ. ಸೋಯಾ ಬಿರಿಯಾನಿ ಮಾಡೋದು ಹೇಗೆ? HHP10 ಎಲ್ಲಿದೆ? 35 ನಂಬರ್ ಪೇಜು, 35ನೇ ಪೇಜಲ್ಲಿದೆ. ಸೊ ಫಾರ್ ಎಕ್ಸಾಂಪಲು HHP10 ಸೋಯಾ ಬಿರಿಯಾನಿ. ಓಕೆನಾ? ಸೊ ಇದು ಐಟಮ್ ಏನೇನು ಹಾಕಬೇಕು ಅಂತ. ಸೊ ಎಲ್ಲ ಐಟಮು ಇಲ್ಲಿದೆ. ಇದಿಷ್ಟು ಐಟಮನ್ನು ರೆಡಿ ಮಾಡಿಕೊಂಡು ಮೆಥಡ್ ಅಂದರೆ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ಪು ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು, ಯಾವ ಫಂಕ್ಷನ್ ಅಂದರೆ ಯಾವ ಪಾತ್ರೆ ಇಡಬೇಕು, ಯಾವ ಕ್ವಾಂಟಿಟಿಲಿ ಏನೇನು ಹಾಕಬೇಕು ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ, ಗ್ರಾಮು ಅಥವಾ ಕಪ್ ಲೆಕ್ಕದಲ್ಲಿ. ಸೊ ಅದೇ ಥರ ಹಾಕಿ ಅದೇ ಥರ ಅವ್ರೇನು ಮೆಥಡಲ್ಲಿ ಕೊಟ್ಟಿದ್ದಾರೆ ಆ ಮೆಥಡಲ್ಲಿ ರೆಡಿ ಮಾಡಿ ಸೊ ಇದ್ರೊಳಗಡೆ ಇಡಬೇಕು. ಓಪನ್ ಮಾಡಿ ಇದ್ರೊಳಗಡೆ ಇಡಬೇಕು. ನೀವೇನು ರೆಡಿ ಮಾಡಿರ್ತೀರೋ ಅದನ್ನು ಇಟ್ಟು ಕ್ಲೋಸ್ ಮಾಡಬೇಕು.
ಕ್ಲೋಸ್ ಮಾಡಿದ್ಮೇಲೆ HP10 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸೋಯಾ ಬಿರಿಯಾನಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಟ್ಟಿದ್ದೀವಿ, ರೆಡಿ ಮಾಡಿ ಇಟ್ಟಿದ್ದೀವಿ. HP10 ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟ್. ಸೊ ಒಂದ್ಸಲಿ ನಾವು ಸ್ಟಾರ್ಟ್ ಕೊಟ್ಟಿದ್ದೀವಿ ಅಂದರೆ ಅದು ರೆಡಿ ಆಗೋದಕ್ಕೆ 7 ನಿಮಿಷ ಬೇಕು. ಸೊ 7 ನಿಮಿಷ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಪ್ಲಸ್ ಟೆಂಪ್ರೇಚರು ಎಲ್ಲದೂ ಅದೇ ಸೆಟ್ ಮಾಡ್ಕೊಳ್ಳುತ್ತೆ. 7 ನಿಮಿಷ ಆದಮೇಲೆ ಅದೇ ಆಫ್ ಆಗುತ್ತೆ. ಸೊ ಇನ್ ಕೇಸ್ ನಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಬೇರೆ ಏನಾದರೂ ಇವಾಗ ನಾನ್ ವೆಜ್ ಆ ಥರದ್ದೆಲ್ಲ ಮಾಡ್ತೀವಿ. ಸೊ ನಾನ್ ವೆಜ್ ಎಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ, ಮಧ್ಯದಲ್ಲಿ ಚೆಕ್ ಮಾಡ್ಕೊಬೇಕು. ಉಲ್ಟಾ ಹಾಕೋದಿದ್ರೆ ಉಲ್ಟಾ ಹಾಕಿ, ತೆಗೆದು ಉಲ್ಟಾ ಹಾಕಿ ಆ ಥರದ್ದೆಲ್ಲ ಮಾಡ್ಕೊಬೇಕು. ಓಕೆನಾ? ಇದು ಆಟೋ ಕುಕ್ ಮೆನ್ಯೂ ಗೊತ್ತಾಯ್ತಲ್ವಾ? ಸೊ ಈ ಒಂದು ಬಟನ್ನಲ್ಲಿ ನಾವು ಹೇಗೆ ಸೋಯಾ ಬಿರಿಯಾನಿ ಒಂದು ಫಂಕ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ನೋಡಿ, ಇದು ಫಂಕ್ಷನ್ ಸ್ಟಾಪ್ ಆಯಿತು. ಮಧ್ಯದಲ್ಲಿ ತೆಗಿಬೇಕು ಅಂದರೆ ಸ್ಟಾಪ್ ಮಾಡಿ ಓಪನ್ ಮಾಡ್ಬೋದು, ಓಪನ್ ಮಾಡಿ ಚೆಕ್ ಮಾಡ್ಕೊಬೋದು. ಓಕೆನಾ? ಸೊ ಮತ್ತೆ ಹಾಗೆ ಕಂಟಿನ್ಯೂ ಬೇಕು ಅಂದರೆ ನಾವು ಎಲ್ಲಿಗೆ ಸ್ಟಾಪ್ ಮಾಡಿರ್ತೀವಿ ಅಲ್ಲಿಂದನೇ ಸ್ಟಾರ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲ ನೀವು ಸ್ಟಾಪ್ ಮಾಡ್ದಲೇ ಡೈರೆಕ್ಟಾಗಿ ಕೂಡ ಡೋರ್ ಓಪನ್ ಮಾಡ್ಬೋದು. ಡೋರ್ ಓಪನ್ ಮಾಡಿದ್ರೆ ಹಾಗೆ ಪಾಸ್ ಆಗುತ್ತೆ. ಸೊ ನೀವು ಸ್ಟಾಪ್ ಮಾಡಿ ಕೂಡ ತೆಗಿಬೋದು, ಡೈರೆಕ್ಟಾಗಿ ಕೂಡ ಓಪನ್ ಮಾಡ್ಬೋದು. ಸ್ಟಾಪ್ ಮಾಡಿ ತೆಗೆದು ಸೊ ಎರಡೂ ಥರನೂ ಇರುತ್ತೆ. ನೀವು ಡೈರೆಕ್ಟಾಗಿ ತೆಗೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಓಪನ್ ಆಗುತ್ತೆ, ಪಾಸ್ ಆಗುತ್ತೆ. ಓಕೆನಾ? ಸೊ ಇವಾಗ ಈ ಫಂಕ್ಷನ್ ಇದೆ, ನಾವು ಒಂದ್ಸಲಿ ಸ್ಟಾಪ್ ಮಾಡಿದ್ದೀವಿ. ಸೊ ಇವಾಗ ರನ್ ಆಗ್ತಾ ಇದೆ, ಸ್ಟಾಪ್ ಮಾಡಿದ್ದೀವಿ. ನಾವು ಇವಾಗ ಬೇರೆ ಫಂಕ್ಷನ್ ಬೇಕು. ಈಗ ಚಿಕನ್ ಮಾಡೋಕ್ಕಂದ್ರೆ ಅದ್ರದ್ದು ತೋರಿಸ್ತೀನಿ. ಸೊ ಇವಾಗ ಬೇರೆ ಫಂಕ್ಷನ್ ಬೇಕು ಅಂದರೆ ಕ್ಲಿಯರ್ ಅಂತ ಇದೆಯಲ್ಲ, ಇದೇ ಬಟನ್ನ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಕ್ಲಿಯರ್, ಮತ್ತೆ ಸ್ಟಾರ್ಟಿಂಗಿಗೆ ಹೋಯ್ತು. ಇವಾಗ ನಿಮಗೆ ಬೇರೆ ಫಂಕ್ಷನ್ ಬೇಕು ಅಂದರೆ ನೀವು ಯಾವ ಫಂಕ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇದೇ ಥರ ನೀವು ಯಾವ್ದು ಬೇಕು ರೆಸಿಪಿಗಳು ಇಲ್ಲಿ ತುಂಬ ಲಿಸ್ಟ್ಗಳಿರುತ್ತೆ. ಸೊ ಯಾವ ಬಟನಲ್ಲಿದೆ ಇವಾಗ ಡಯಟ್ ಫ್ರೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಡಯಟ್ ಫ್ರೈ ಇರುತ್ತೆ. ಇಲ್ಲಿ ಡಯಟ್ ಫ್ರೈನಲ್ಲಿ ಈ ಥರ ನಂಬರ್ಗಳು ಸಿಗುತ್ತೆ. ಸೊ ಈ ಥರ ಟಚ್ ಮಾಡಿಕೊಂಡು ನಂಬರ್ ಜಾಸ್ತಿ ಬೇಕು ಅಂದರೆ ಈ ಥರ ಚೇಂಜ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಬೋದು. ಓಕೆನಾ? ಇದು ಆಟೋ ಕುಕ್ ಮೆನ್ಯೂ. ಸೊ ಮ್ಯಾನ್ಯುವಲ್ ಆಗಿ ನೀವು ಮಾಡ್ತೀರಾ ಅಂದರೆ ಸೊ ಈ 6 ಬಟನ್ನು ಸೇಮ್ ಇದೇ ಥರ ಇವಾಗ ಹೇಗೆ ತೋರಿಸ್ದೆ ಅದೇ ಥರನೇ ವರ್ಕ್ ಆಗುತ್ತೆ 6 ಬಟನ್ನು. ಸೊ ಈ ಬುಕ್ ಇದ್ದರೆ ಮಾತ್ರ ನೀವು 6 ಬಟನ್ನ ಯೂಸ್ ಮಾಡೋಕ್ಕಾಗತ್ತೆ. ಈ ಬುಕ್ಕು, ಈ ಸ್ಟಿಕ್ಕರ್ ಮೇಲ್ಗಡೆ ಇದೆಯಲ್ಲ ಆ ಸ್ಟಿಕ್ಕರ್ ಇದ್ದರೆ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ. ಅದನ್ನು ನೋಡಿಕೊಂಡು ಎಲ್ಲಿದೆ ಹುಡುಕ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋದು. ಈಗ ನಾವು ಒಳಗೆ ಸಂಜೆ ಮಾಡಿ ಇಟ್ಕೊಳ್ಳಿ. ಮ್ಯಾನ್ಯುವಲ್ ಫಂಕ್ಷನ್ ಅಂದರೆ ನಮಗಿಲ್ಲಿ ಮೈಕ್ರೋ ಫಸ್ಟ್ ಒನ್ ಬಂದು ಮೈಕ್ರೋ ಸೆಲೆಕ್ಟ್ ಮಾಡಿದ್ವಿ. 900 ವಾಟ್ಸ್ ಇದೆ. ಸೊ ಇದು 900 ವಾಟ್ಸ್ ಅಂದರೆ ಹೇಗೆ ಅಂದರೆ ನಿಮ್ಮ ಗ್ಯಾಸು ಉರಿ ಜಾಸ್ತಿ ಕಮ್ಮಿ ಮಾಡ್ತೀವಲ್ಲ ಆ ಥರ ಆಯಿತು. ಇದು ಫುಲ್ ಉರಿಲಿದೆ ಅಂದರೆ ಜಾಸ್ತಿ ಪವರಲ್ಲಿದೆ. ಅದಕ್ಕೆ ಕಮ್ಮಿ ಬೇಕು ಅಂದರೆ ಕೆಲವೊಂದು ಐಟಮ್ಗಳು ನಿಧಾನಕ್ಕೆ ಬೇಯಬೇಕು ಅನ್ನೋ ಥರ ಇರುತ್ತೆ. ಸೊ ಅದುವಾಗ 900 720 ಅಂದರೆ 900ಗಿನ ಸ್ವಲ್ಪ ಕಮ್ಮಿ ಅಂದರೆ ಸ್ವಲ್ಪ. ಇವಾಗ 900 ನಿಮಗೆ 1 ನಿಮಿಷಕ್ಕಾಗುತ್ತೆ ಅಂದರೆ 750 ಒಂದು 40 ಸೆಕೆಂಡ್. ಸೊ ಸಾರಿ, ಇದು 1.5 ನಿಮಿಷ. ನಿಮಗೆ 900 1 ನಿಮಿಷಕ್ಕಾಗುತ್ತೆ ಅಂದರೆ 750 ಅಂದರೆ ಇನ್ನೊಂದು 10ರಿಂದ 15 ಸೆಕೆಂಡ್ ಜಾಸ್ತಿ ತೊಗೊಳುತ್ತೆ. ಇದು 1.5 ನಿಮಿಷ ಅಥವಾ 2 ನಿಮಿಷ ಆ ಥರ ಟೈಮ್ ತೊಗೊಳುತ್ತೆ. ಸೊ ಇದು ಇನ್ನೂ ಕಮ್ಮಿ ಅಂದರೆ ಇನ್ನೂ ಕಮ್ಮಿ ಫ್ಲೇಮ್ ಇರುತ್ತೆ, ಉರಿ ತುಂಬ ಕಮ್ಮಿ ಇರುತ್ತೆ ಅಂದರೆ ಬಿಸಿ ತುಂಬ 2-2.5 ನಿಮಿಷ ಆ ಥರ ಹೋಗುತ್ತೆ. ಸೊ 180 ಇದು ಇನ್ನೂ ಜಾಸ್ತಿ ಟೈಮ್ ತೊಗೊಳುತ್ತೆ. ಹೇಗೆ ಅಂದರೆ ಕೆಲವೊಂದು ಅಡುಗೆ ಮಾಡ್ಬೇಕಾದ್ರೆ ಏನು ಮತ್ತು ತುಂಬ ಸಣ್ಣ ಉರಿಲಿ ಬೇಯಿಸ್ತೀವಲ್ಲ ಆ ಥರ ಇದನ್ನು ಬೇಯಿಸ್ಕೊಬೋದು. ಆ ಥರ ಬೈ ಡಿಫಾಲ್ಟು ನಾರ್ಮಲಾಗಿ 900 ಬರುತ್ತೆ. ನಮ್ಗೆ ಯಾವಾಗಲೂ ಯೂಸ್ ಆಗೋದೇ 900. ಎಲ್ಲೋ ತುಂಬ ರೇರ್ ಕೇಸ್ಗಳಲ್ಲಿ ನಿಮಗೆ ಬೇಕು ಅಂದರೆ ಮಾತ್ರ ಅದನ್ನು ಮಾಡ್ಕೊಬೋದು. ಓಕೆನಾ? ಮೈಕ್ರೋ 900 ವೋಲ್ಟ್ಸ್ ಇದೆ. ಟೈಮು ಇವಾಗ ನಮಗೆ ಟೈಮ್ ಬೇಕು, ನೀವು 2 ಥರ ಕೊಡ್ಬೋದು. ಸ್ಟಾರ್ಟ್ ಮಾಡಿ ಟೈಮ್ ಕೊಡ್ಬೋದು, ಇಲ್ಲ ಡೈರೆಕ್ಟಾಗಿ ಕೂಡ ಟೈಮ್ ಕೊಡ್ಬೋದು. ಸೊ ನಾವು ಇವಾಗ ಟೈಮ್ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒಳಗಡೆ ಏನೋ ಒಂದು ಇಟ್ಟಿದ್ದೀವಿ ಐಟಮು, ನಮಗೆ ಗೊತ್ತಿಲ್ಲ ಎಷ್ಟು ಟೈಮ್ ಬೇಕು, ಅದು ಬಿಸಿ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತಿಲ್ಲ, ನಮಗಿನ್ನೂ ಹೊಸದು. ಸೊ ಅವಾಗ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು 10 ನಿಮಿಷ ಕೊಟ್ಟಿದ್ದೀವಿ, 10 ನಿಮಿಷ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಒಂದು 5 ನಿಮಿಷ ಆಗಿರುತ್ತೆ, ಅದು ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಮಧ್ಯದಲ್ಲಿ ಚೆಕ್ ಮಾಡ್ಕೊಬೇಕು ಆಗಿದೆಯೋ ಇಲ್ವೋ ಅಂತ. ಸ್ಟಾಪ್ ಮಾಡಿ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ಆಗಿತ್ತು ಅಂದರೆ ತೆಕ್ಕೊಂಬಿಡಿ, ಇಲ್ಲ ಇನ್ನೂ ಸ್ವಲ್ಪ ಬೇಕು ಅಂದರೆ ಕ್ಲೋಸ್ ಮಾಡಿ ಮತ್ತೆ ಕಂಟಿನ್ಯೂ ಕೊಡಿ. ಇದನ್ನು ಎಲ್ಲಿವರೆಗೂ ಅಂದರೆ ನಮಗೆ ಅದು ಗೊತ್ತಾಗಬೇಕು. ಅಂದರೆ ನಾವು ಇಷ್ಟು ಐಟಮ್ ಇಟ್ಟಿದ್ದೀವಿ, ಈ ಐಟಮ್ ಆಗೋದಕ್ಕೆ ಇಷ್ಟು ಟೈಮ್ ಬೇಕು ಮಾಡ್ಬೋದು. ಸೊ ಇನ್ ಕೇಸ್ ಯಾಕೆ ಆ ಥರ ಚೆಕ್ ಮಾಡಬೇಕು ಅಂದರೆ ನಮಗೆ ಗೊತ್ತಿಲ್ಲ, ನಾವು ಹೊಸದಾಗಿ ಯೂಸ್ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಗೊತ್ತಿಲ್ಲ, ಒಂದು ಐಡಿಯಾ ಬರೋವರೆಗೂ. ಇವಾಗ ಒಂದು ಗ್ಲಾಸ್ ನೀರು ಇಟ್ಟಿದ್ದೀವಿ ಅಂದರೆ ಅದು ಬಿಸಿ ಆಗೋದಕ್ಕೆ ಒಂದು 30 ಸೆಕೆಂಡಿಂದ 60 ಸೆಕೆಂಡ್ ಟೈಮ್ ಬೇಕು. ಸೊ ನಮಗೆ ಅದು ಮೈಂಡಿಗೆ ಬರೋವರೆಗೂ
ನಮಗದು ಎಷ್ಟು ಟೈಮ್ ಬೇಕು ಅಂತ ಗೊತ್ತಾಗೋವರೆಗೂ ಒಂದೆರಡು ಸಲ ಚೆಕ್ ಮಾಡ್ಕೊಂಡ್ರೆ ಆಮೇಲೆ ಅದೇ ಅಭ್ಯಾಸ ಆಗಿಬಿಡುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಇಷ್ಟಕ್ಕೆ ಇಷ್ಟೇ ಟೈಮ್ ಬೇಕು ಅಂತ ಗೊತ್ತಾಗುತ್ತೆ, ಆವಾಗ ಯೂಸ್ ಮಾಡ್ಕೊಬೋದು. ಓಕೆನಾ. ಸೊ ಮೈಕ್ರೋ ಗೊತ್ತಾಯ್ತಲ್ಲ ನಿಮಗೆ. ಸೊ ನೆಕ್ಸ್ಟು ಗ್ರಿಲ್ಲು. ಸೊ ಗ್ರಿಲ್ಗೆ ನಿಮ್ಗೆ ಆ ಥರ ಐಟಮ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದು ಗ್ರಿಲ್ ಸ್ಟ್ಯಾಂಡು, ಇಲ್ಲಿ ಇದನ್ನು ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಇದು ಗ್ರಿಲ್ದು. ಸೊ ಇಲ್ಲಿ ನಮ್ಗೆ ಒಳಗಡೆ ಕ್ಲ್ಯಾಂಪ್ ಕೊಟ್ಟಿರ್ತಾರೆ. ಕ್ಲ್ಯಾಂಪಲ್ಲಿ ಈ ಥರ ಹಾಕಬೇಕು. ಅದಕ್ಕೆ ಸ್ಲಾಟ್ ಕೊಟ್ಟಿರ್ತಾರೆ ಅದೇ ಥರ ಚಿಕ್ಕದಾಗಿ, ಈ ಥರ ಶೇಪ್ ಇರುತ್ತೆ. ಅದನ್ನ ಇಲ್ಲಿ ಹಾಕಿ ಇದನ್ನು ಇದ್ರ ಮೇಲೆ ಕೂರಿಸ್ಬೇಕು. ಸೊ ಇನ್ ಕೇಸ್ ಏನಾದರೂ ನೀವು ಇಟ್ಟಿರೋದ್ರಲ್ಲಿ ಗ್ರೇವಿ ಥರದ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ನೀರು ಬಿಟ್ಕೊಳ್ಳುತ್ತೆ, ಅದೆಲ್ಲ ಗ್ಲಾಸ್ ಮೇಲೆ ಬಿದ್ದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಇಡ್ಬೋದು. ಈ ಥರ ಇಟ್ಟರೆ ಇಲ್ಲೇನು ಇಟ್ಟಿರ್ತೀರೋ ಅದರದ್ದು ಏನೇ ನೀರು ಅಥವಾ ಎಣ್ಣೆ ಬಿಟ್ಕೊಂಡ್ರು ಇದ್ರೊಳಗಡೆ ಕಲೆಕ್ಟ್ ಆಗುತ್ತೆ. ಇದು ಗ್ರಿಲ್ಲಿಗೆ ಯೂಸ್ ಮಾಡೋದಕ್ಕೆ. ಸೊ ನೀವು ಇದನ್ನು ಹಾಕಿ ಕ್ಲೋಸ್ ಮಾಡಿ ಗ್ರಿಲ್ ಸೆಲೆಕ್ಟ್ ಮಾಡಿಕೊಂಡು ಟೈಮ್ ಕೊಟ್ಟು ಸ್ಟಾರ್ಟ್. ಸೊ ನೀವು ಸ್ಟಾರ್ಟ್ ಕೊಟ್ಟಿದ್ದೀರಾ ಅಂದರೆ ಅದಾಗೆ ರೊಟೇಟ್ ಆಗುತ್ತೆ. ಒಳಗಡೆ ನೀವೇನು ಇಟ್ಟಿರ್ತೀರಾ ಅದು ಹಾಗೇ ರೊಟೇಟ್ ಆಗುತ್ತೆ. ಕೆಳಗಡೆ ಪ್ಲೇಟು ರೊಟೇಟ್ ಆಗುತ್ತೆ, ಮೇಲ್ಗಡೆ ಆ ಕಡ್ಡಿನೂ ರೊಟೇಟ್ ಆಗ್ತಾ ಇರುತ್ತೆ. ಅದು ರೊಟೇಟ್ ಆಗಿ ಬೇಕಿಂಗ್ ಆಗುತ್ತೆ. ಸೊ ಇದರಲ್ಲೂ ಅಷ್ಟೇ ಮಧ್ಯದಲ್ಲಿ ಅವಾಗವಾಗ ಚೆಕ್ ಮಾಡ್ಕೊಬೇಕು. ನಮಗೊಂದು ಐಡಿಯಾ ಬರೋವರೆಗೂ ಚೆಕ್ ಮಾಡ್ಕೊತಾ ಇರಬೇಕು. ಚೆಕ್ ಮಾಡಿಕೊಂಡು ಯೂಸ್ ಮಾಡಬೇಕು. ಸ್ಟಾಪು, ಡೋರ್ ಓಪನ್ ಮಾಡ್ಕೊಬೇಕು, ಚೆಕ್ ಮಾಡ್ಕೊಬೇಕು. ಸೊ ಇನ್ ಕೇಸ್ ಇವಾಗ ಏನು ನಾನ್ ವೆಜ್ ಇಟ್ಟಿರ್ತೀರಾ ಅದರಲ್ಲಿ ಹಿಂಗೆ ಕಟ್ಗಳು ಹಾಕಬೇಕು ಅಂದರೆ ಕಟ್ಗಳು ಹಾಕಿ ಯೂಸ್ ಮಾಡಬೇಕು. ಸೊ ಈಗ ಕಮ್ಮಿ ಆಗುತ್ತೆ, ಸ್ಮೆಲ್ ಬರುತ್ತೆ. ಯಾಕೆ ಹೀಟರ್ ಆನ್ ಆಗೋದಲ್ವಾ, ಸ್ಮೆಲ್ ಬಂದೇ ಬರುತ್ತೆ. ಇದು ಕ್ಲ್ಯಾಂಪು, ಅದನ್ನು ತೆಕ್ಕೊಳ್ಳೋದಕ್ಕೆ. ಏಕೆಂದರೆ ಬಿಸಿ ಇರುತ್ತಲ್ವಾ, ಬಿಸಿ ಇದ್ದಾಗ ತೆಕ್ಕೊಳ್ಳೋದಕ್ಕೆ ಫಸ್ಟು ಬಲಗಡೆ ಹೀಗೆ ಲಿಫ್ಟ್ ಮಾಡಬೇಕು, ಅದಾದಮೇಲೆ ಹೀಗೆ ಹೊರಗಡೆ ತೆಕ್ಕೊಬೇಕು. ಸೊ ಇದು ತುಂಬ ಹೊತ್ತು ಒಳಗಡೆ ಇದ್ದಾಗ ಫುಲ್ಲು ಬಿಸಿ ಆಗಿಬಿಟ್ಟಿರುತ್ತೆ, ಅದನ್ನು ಬರೀ ಕೈಲಿ ಮುಟ್ಟೋಕ್ಕಾಗಲ್ಲ, ಅದಕ್ಕೆ ಅದನ್ನು ತೆಗಿಯೋಕ್ಕೋಸ್ಕರ ಕ್ಲ್ಯಾಂಪ್ ಕೊಟ್ಟಿರ್ತಾರೆ. ಸೊ ಇದು ಬಂದು ನಿಮಗೆ ಗ್ರಿಲ್ಲು ಕನ್ವೆಕ್ಷನ್ ಎರಡರಲ್ಲೂ ಯೂಸ್ ಆಗುತ್ತೆ. ಈ ಕೇಕು ಆ ಥರದ್ದೆಲ್ಲ ಮಾಡ್ತೀರಾ ಅಂದರೆ ಸೊ ನೀವು ಇದನ್ನು ಇದ್ರ ಮೇಲೆ ಈ ಥರ ಇಡ್ಬೋದು. ಪ್ಲೇಟನ್ನು ಈ ಥರ ಇಟ್ಕೊಂಡು ಈ ಥರ ಯೂಸ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಈ ಥರ ಸ್ಟ್ಯಾಂಡ್ಗಳು ಇಡೋದ್ರಿಂದ ಮೇಲ್ಗಡೆಯಿಂದನೂ ಬಿಸಿ ಬರುತ್ತೆ, ಸೈಡಿಂದನೂ ಬಿಸಿ ಬರುತ್ತೆ, ಪ್ಲಸ್ ಕೆಳಗಡೆಯಿಂದನೂ ಬಿಸಿ ಬರುತ್ತೆ. ತುಂಬ ಬೇಗ ಬೇಕಿಂಗ್ ಆಗುತ್ತೆ. ಅದು ನೀವೇನೇ ಇಟ್ಟಿದ್ರು, ಕೇಕು, ಪಿಜ್ಜಾ ಆ ಥರದ್ದು ಏನೇ ಇಟ್ಟಿದ್ರು ಬೇಗ ಬಿಸಿ ಆಗುತ್ತೆ. ಅದಕ್ಕೆ 360 ಡಿಗ್ರಿ ಎಲ್ಲ ಕಡೆಯಿಂದನೂ ಬಿಸಿ ತಟ್ಟುತ್ತೆ, ಬೇಗ ಬಿಸಿ ಆಗುತ್ತೆ. ಸೊ ಅದು ಮಿಲ್ಕ್ ಟ್ರೇ ಅಂತೇಳಿ, ಹಾಲು ಬಿಸಿ ಮಾಡೋದಕ್ಕೆ. ಓಕೆನಾ. ಬಿಸಿ ಮಾಡೋಕಂದ್ರೆ ತೋರಿಸ್ತೀನಿ ರೀ. ಸೊ ಗ್ರಿಲ್ ಗೊತ್ತಾಯ್ತಲ್ಲ. ಸೊ ಹಾಗೆ ಕನ್ವೆಕ್ಷನ್ ಬಂದು ಬೇಕ್ರಿ ಐಟಮ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡೋದು. ಕೇಕು, ಪಪ್ಸು ಆ ಥರದ್ದೆಲ್ಲ. ಕನ್ವೆಕ್ಷನಲ್ಲಿ ನಿಮಗೆ ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇರುತ್ತೆ. ಕನ್ವೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಂಪ್ರೇಚರು 180 ಇದೆ. ಸೊ ಈ ಪ್ಲಸ್ಸು ಮೈನಸ್. ಸೊ ನಿಮಗೆ ಜಾಸ್ತಿ ಮಾಡಬೇಕು ಅಂದರೆ ಮ್ಯಾಕ್ಸಿಮಮ್ 230ವರೆಗೂ ಇರುತ್ತೆ, ಮಿನಿಮಮ್ಮು 40ವರೆಗೂ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು 40 ಟೆಂಪ್ರೇಚರ್ ಸೆಟ್ ಮಾಡ್ಕೊಂಡಿದ್ದೀನಿ. ಟೆಂಪ್ರೇಚರ್ ಸೆಟ್ ಮಾಡಿಕೊಂಡು ಸ್ಟಾರ್ಟ್. ಸೊ ನಮಗೆ ಈ ಕನ್ವೆಕ್ಷನಲ್ಲಿ ಏನಂದರೆ ಕೆಲವೊಂದು ರೆಸಿಪಿಗಳು ಮಾಡಬೇಕಾದ್ರೆ ಪ್ರೀ ಹೀಟ್ ಮಾಡ್ಕೊಬೇಕು. ಹೇಗೆ ನಾವು ದೋಸೆ ಹಾಕೋದಕ್ಕಿಂತ ಮುಂಚೆ ಹಂಚು ಬಿಸಿ ಮಾಡ್ತೀವಿ, ಆ ಥರ ನಾವು ಕುಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ಓವನ್ನ ಬಿಸಿ ಮಾಡ್ಕೊಬೇಕು. ಯಾಕೆಂದರೆ ನಾವು ಇಟ್ಟಿರೋ ಐಟಮು ಆ ಟೆಂಪ್ರೇಚರ್ಗೆ ಇಮಿಡಿಯೇಟ್ ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ ಪ್ರೀ ಹೀಟ್ ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಹೀಟ್ ಮಾಡೋದು ಪ್ರೀ ಹೀಟ್ ಅಂತ ಹೇಳ್ತೀವಿ. ಸೊ ನಾವು ಟೆಂಪ್ರೇಚರ್ ಸೆಟ್ ಮಾಡಿಕೊಂಡು ಈ ಬಟನ್ನ 2 ಸಲ ಅಂದರೆ ಕನ್ವೆಕ್ಷನ್ನು, ಟೆಂಪ್ರೇಚರ್ ಸೆಟ್ಟಿಂಗು, ಸ್ಟಾರ್ಟ್ನ 2 ಟೈಮ್ಸ್ ಪ್ರೆಸ್ ಮಾಡಬೇಕು. ಆವಾಗ ಪ್ರೀ ಹೀಟ್. ಸೊ ಮೈಕ್ರೋವನ್ನು ಪ್ರೀ ಹೀಟ್ಗೆ ಹೋಗುತ್ತೆ. ಸೊ ಪ್ರೀ ಹೀಟು ನಾವು ಏನು ಟೆಂಪ್ರೇಚರ್ ಸೆಟ್ ಮಾಡಿದ್ದೀವಿ ಆ ಟೆಂಪ್ರೇಚರ್ಗೆ ರೀಚ್ ಆದಮೇಲೆ ಸ್ಟಾಪ್ ಆಗುತ್ತೆ. ಮಿಷಿನು ಸ್ಟಾಪ್ ಆಗುತ್ತೆ. ಇವಾಗ ಆಗುತ್ತೆ, ತೋರಿಸ್ತೀನಿ ನಾನು ಹಾಗೆ ಪ್ರಾಕ್ಟಿಕಲಾಗಿ. ಸೊ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಮೇಲೆ ಡೋರ್ ಓಪನ್ ಮಾಡಿ ನೀವು ಏನು ಐಟಮ್ ಇಡಬೇಕು ಅದನ್ನು ಒಳಗಡೆ ಇಟ್ಟು ಅದಾದಮೇಲೆ ಟೈಮ್ ಕೊಟ್ಟು ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ನೋಡಿ ಟೆಂಪ್ರೇಚರ್ ರೀಚ್ ಆಗಿದೆ, ಬೀಪ್ ಸೌಂಡ್ ಕೂಡ ಬಂತು ನಮಗೆ, ಕುಯ್ ಅಂತ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಈ ಥರ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿಕೊಂಡು ನೀವೇನು ರೆಸಿಪಿ ಸೆಟ್ ಮಾಡಿದ್ದೀರಾ ಅದೇನಾಗಲ್ಲ ಬಿಡಿ. ನೀವೇನು ರೆಸಿಪಿ ರೆಡಿ ಮಾಡಿರ್ತೀರಾ ಅದನ್ನು ಇದರೊಳಗಡೆ ಹೀಗೆ ಇಡಬೇಕು. ಇಟ್ಟು ಕ್ಲೋಸ್ ಮಾಡಿ ಇವಾಗ ಟೈಮ್ ಕೊಡಬೇಕು.
ಸೊ ಸ್ಟಾರ್ಟು ಬೇರೆ ಮೈಕ್ರೋ ಕನ್ವೆಕ್ಷನ್ ಎಲ್ಲ ಏನೂ ಪ್ರೆಸ್ ಮಾಡಬಾರ್ದು. ಡೈರೆಕ್ಟು ಟೈಮ್ ಆಲ್ರೆಡಿ ಎಲ್ಲ ಸೆಟ್ ಮಾಡಿದ್ದೀವಿ, ಟೆಂಪ್ರೇಚರ್ ಎಲ್ಲ ಸೆಟ್ ಮಾಡಿದ್ದೀವಿ, ಟೈಮ್ ಒಂದು ಕೊಟ್ಟಿಲ್ಲ, ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ. ಪ್ರೀ ಹೀಟ್ ಆಗಿ ಸ್ಟಾಪ್ ಆಗಿದೆ, ಸ್ಟಾಪ್ ಆದಮೇಲೆ ಟೈಮ್ ಕೊಡಬೇಕು. ರೊಟೇಟ್ ಮಾಡಿದ್ರೆ ಟೈಮ್ ಬರುತ್ತೆ. ನಿಮ್ಗೆ ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಸ್ಟಾರ್ಟ್. ಸೊ ಟೆಂಪ್ರೇಚರ್ ಆಲ್ರೆಡಿ ಸೆಟ್ ಆಗಿತ್ತು, ಪ್ರೀ ಹೀಟ್ ಮಾಡಬೇಕಿತ್ತು, ಪ್ರೀ ಹೀಟ್ ಆಗಿ ಸ್ಟಾಪ್ ಆಯಿತು. ಸ್ಟಾಪ್ ಆದಮೇಲೆ ಐಟಮ್ ಇಟ್ಟು ಟೈಮ್ ಸೆಟ್ ಮಾಡಿ ಸ್ಟಾರ್ಟ್ ಕೊಟ್ಟಿದ್ದೀವಿ. ಸೊ ಇದು ವಿತ್ ಪ್ರೀ ಹೀಟ್ ಯೂಸ್ ಮಾಡೋದು. ಸೊ ನಿಮಗೆ ಪ್ರೀ ಹೀಟ್ ಬೇಡ, ನನಗೆ ಹಾಗೆ ಡೈರೆಕ್ಟಾಗಿ ಬೇಕು ಅಂದರೆ, ಸೊ ನೀವೇನು ರೆಡಿ ಮಾಡಿರ್ತೀರ ಅದನ್ನು ಫಂಕ್ಷನ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಳಗಡೆ ಇಟ್ಟು ಕ್ಲೋಸ್ ಮಾಡಿ, ಕನ್ವೆಕ್ಷನ್ನು, ಟೆಂಪ್ರೇಚರ್ ನಿಮ್ಗೆ ಎಷ್ಟು ಬೇಕಷ್ಟು, ಸ್ಟಾರ್ಟು, ಟೈಮು, ಸ್ಟಾರ್ಟ್. ಅವಾಗ ಪ್ರೀ ಹೀಟ್ ಬೇಡ ಅಂದರೆ, ಪ್ರೀ ಹೀಟ್ ಬೇಕು ಅಂದರೆ ನಾನು ಮೊದಲು ತೋರಿಸಿದ್ನಲ್ಲ ಆ ಥರ ಮಾಡ್ಕೊಬೇಕು. ಓಕೆನಾ? ಸೊ ನೆಕ್ಸ್ಟ್ ಬಂದು ಕಾಂಬಿ ಅಂತ ಹೇಳಿ ಗ್ರಿಲ್ ಬಟನ್ ಇದೆಯಲ್ಲ, ಗ್ರಿಲ್ ನೋಡಿ, ಗ್ರಿಲ್ನೇ 2 ಸಲ ಪ್ರೆಸ್ ಮಾಡಿದ್ರೆ ನೀವು ನೋಡ್ಬೋದು ಮೈಕ್ರೋ, ಗ್ರಿಲ್ಲು, ಕಾಂಬಿ ಈ ಒಂದೊಂದೇ ಲೈಟ್ ಆನಲ್ಲಿ ಇರುತ್ತೆ ಮೇಲ್ಗಡೆ. ಅದೇ ನಾವು ಗ್ರಿಲ್ಲಲ್ಲಿ ಕಾಂಬಿ ಆಪ್ಷನ್ ಕೊಟ್ಟಿದ್ದಾರೆ, ಗ್ರಿಲ್ನೇ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ 2 ಲೈಟ್ ಆನ್ ಆಗಿದೆ. ಅಂದರೆ ಗ್ರಿಲ್ ಲೈಟ್ ಆನ್ ಆಗಿದೆ, ಕನ್ವೆಕ್ಷನ್ ಲೈಟ್ ಆನ್ ಆಗಿದೆ. ಇವಾಗ ನಿಮಗೆ ಕನ್ವೆಕ್ಷನ್ನು ಕಾಂಬಿ ಬೇಕಂದ್ರೂ ಮಾಡ್ಕೊಬೋದು, ಗ್ರಿಲ್ ಕಾಂಬಿ ಬೇಕಂದ್ರೂ ಮಾಡ್ಕೊಬೋದು. ಸೊ ಕನ್ವೆಕ್ಷನ್ ಕಾಂಬಿ ಮಾಡ್ಕೊಬೇಕು ಅಂದರೆ ಕನ್ವೆಕ್ಷನ್ ಒಂದ್ಸಲಿ ಪ್ರೆಸ್ ಮಾಡಬೇಕು, ಅಲ್ಲ ಸಾರಿ ಗ್ರಿಲ್ ಬೇಕು ಅಂದರೆ ಗ್ರಿಲ್ನ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಅವಾಗ ಮೈಕ್ರೋ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಮೈಕ್ರೋನು ಒಂದ್ಸಲಿ ಪ್ರೆಸ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಮೈಕ್ರೋ ಮತ್ತು ಗ್ರಿಲ್ 2 ಒಟ್ಟಿಗೆ ರನ್ ಆಗುತ್ತೆ. ಈ ಫಂಕ್ಷನ್ ಬಂದು ನೀವು ಇನ್ ಕೇಸ್ ನಾನ್ ವೆಜ್ ತಂದೂರಿ ಆ ಥರದ್ದೆಲ್ಲ ಮಾಡ್ತಾ ಇರ್ತೀರಾ, ತುಂಬ ದಪ್ಪ ಇರೋ ಕೋಳಿ, ಉಂಡೆ ಕೋಳಿ ಆ ಥರದ್ದು ಏನಾದರೂ ಮಾಡ್ತಿರ್ತೀರಾ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ನಾರ್ಮಲ್ ಗ್ರಿಲ್ ಯೂಸ್ ಮಾಡಿದ್ರೆ ನಿಮಗೆ ಹೊರಗಡೆ ಬೆಂದ್ಬಿಡುತ್ತೆ, ಒಳಗಡೆ ಹಸಿ ಹಸಿ ಆಗಿರುತ್ತೆ. ಆ ಟೈಮಲ್ಲಿ ಈ ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಈ ಫಂಕ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಗ್ರಿಲ್ಲು ಹೊರಗಡೆಯಿಂದ ಬೇಕಿಂಗ್ ಮಾಡುತ್ತೆ, ಮೈಕ್ರೋ ಒಳಗಡೆಯಿಂದ ಬೇಕಿಂಗ್ ಮಾಡುತ್ತೆ. ಸೊ ಅವಾಗ 2 ಕಡೆ ಈಕ್ವಲ್ ಆಗಿ ಬಿಸಿ ಆಗುತ್ತೆ, ಬೇಯುತ್ತೆ, ನೀಟಾಗಿ ಕುಕ್ಕಿಂಗ್ ಆಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿ ಟೈಮ್, ನಿಮಗೆ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಕೊಡಿ, ಸ್ಟಾರ್ಟ್. ಇದು ಗ್ರಿಲ್ ಕಾಂಬಿ. ಸೊ ನೆಕ್ಸ್ಟು ಕನ್ವೆಕ್ಷನ್ ಕಾಂಬಿ. ಸೊ ಗ್ರಿಲ್ನ 1 ಸಲ 2 ಸಲ ಪ್ರೆಸ್ ಮಾಡಿದ್ವಿ, ಇಲ್ಲಿ ಗ್ರಿಲ್ಲು ಕನ್ವೆಕ್ಷನ್ 2 ರನ್ ಒಟ್ಟಿಗೆ ಬ್ಲಿಂಕ್ ಆಗ್ತಾ ಇದೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡಿ ಕನ್ವೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಕನ್ವೆಕ್ಷನ್ನು ನಿಂತೋಯ್ತು, ಮೈಕ್ರೋ ಬ್ಲಿಂಕ್ ಆಗ್ತಿದೆ. ಸೊ ಈಗ ಮೈಕ್ರೋ ಸೆಲೆಕ್ಟ್ ಮಾಡ್ಕೊಂಡ್ವಿ, ಮೈಕ್ರೋ ಮತ್ತು ಕನ್ವೆಕ್ಷನ್. ಇದು ಯಾವಾಗ ಅಂದರೆ ಈ ಕೇಕ್ ಎಲ್ಲ ತುಂಬ ದಪ್ಪ ಕ್ವಾಂಟಿಟಿ ಅಂದರೆ ಥಿಕ್ನೆಸ್ ಜಾಸ್ತಿ ಇರೋಂಥ ಕೇಕ್ಗಳು ಮಾಡ್ತೀರ ಅಂದ್ಕೊಳ್ಳಿ. ಸೊ 1 kg 1.5 kg ಆ ಥರ ಏನಾದರೂ ನೀವು ಕೇಕ್ ಮಾಡ್ತಿದ್ದಾಗ ಹೈಟ್ ಜಾಸ್ತಿ ಬರುತ್ತೆ. ಅವಾಗ ಏನಾಗುತ್ತೆ, ಹೊರಗಡೆ ಬೆಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಆ ಥರ ಕಂಡೀಷನಲ್ಲಿ ಇದು ಕನ್ವೆಕ್ಷನ್ ಹೊರಗಡೆಯಿಂದ ಕೇಕ್ನ ಬಿಸಿ ಮಾಡುತ್ತೆ, ಮೈಕ್ರೋ ಒಳಗಡೆಯಿಂದ ಕೇಕ್ನ ಬಿಸಿ ಮಾಡುತ್ತೆ. ಆವಾಗ ಈಕ್ವಲ್ ಆಗಿ ಎಲ್ಲ ಕಡೆನೂ ಕುಕ್ಕಿಂಗ್ ಆಗುತ್ತೆ. ಓಕೆನಾ? ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರೊಟೇಟ್ ಮಾಡಿ ಟೈಮ್, ನಿಮ್ಗೆ ಏನು ಟೈಮ್ ಬೇಕು ಟೈಮ್ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟಾರ್ಟ್. ಸೊ ಇದು ಕನ್ವೆಕ್ಷನ್ ಕಾಂಬಿ ಯೂಸ್ ಮಾಡೋಂಥ ಮೆಥಡ್, ಮಾಡುವಾಗ ಯೂಸ್ ಮಾಡೋಂಥ ಮೆಥಡ್. ಓಕೆನಾ? ಮಧ್ಯದಲ್ಲಿ ಬೇಕು ಅಂದರೆ ಸ್ಟಾಪ್ ಮಾಡಿ, ಓಪನ್ ಮಾಡಿ, ಚೆಕ್ ಮಾಡ್ಕೊಳ್ಳಿ. ಸೊ ಏನಾದರೂ ನಾನ್ ವೆಜ್ ಆದರೆ ಕಟ್ ಹಾಕೋದಿತ್ತು, ಇಲ್ಲ ಉಲ್ಟಾ ಹಾಕೋದಿತ್ತು ಅಂದರೆ ಉಲ್ಟಾ ಹಾಕ್ಬೋದು. ಈ ಪಿಜ್ಜಾ ಆ ಥರದ್ದೆಲ್ಲ ಬೇಸ್ ಮಾಡ್ತಿರ್ತೀರಾ ಅಂದರೆ ಉಲ್ಟಾ ಸೀದಾ ಚೆಕ್ ಮಾಡ್ಕೊಬೋದು. ಚೆಕ್ ಮಾಡ್ಕೊಂಡು ಉಲ್ಟಾ ಹಾಕೋದಿದ್ರೆ ಉಲ್ಟಾ ಹಾಕಿ ಕ್ಲೋಸ್ ಮಾಡಿ ಮತ್ತೆ ಹಾಗೆ ಕಂಟಿನ್ಯೂ ಮಾಡಬೇಕು. ಓಕೆನಾ? ಸೊ ಇದು ಮ್ಯಾನ್ಯುವಲ್ ಮೈಕ್ರೋ, ಗ್ರಿಲ್ಲು, ಕನ್ವೆಕ್ಷನ್ನು ಮತ್ತು ಗ್ರಿಲ್ ಕಾಂಬಿ, ಕನ್ವೆಕ್ಷನ್ ಕಾಂಬಿ ಯೂಸ್ ಮಾಡೋಂಥ ಮೆಥಡು. ಸೊ ಇದು ಮ್ಯಾನ್ಯುವಲ್ ಆಗಿ. ಈ ಮ್ಯಾನ್ಯುವಲ್ ಆಗಿ ನಾವು ಯೂಸ್ ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು. ಒಂದು ಯೂಸರ್ ಮ್ಯಾನ್ಯುವಲ್ ನೋಡ್ಕೊಂಡು ಮಾಡ್ಬೋದು, ಅಥವಾ ಈ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ಬೋದು. ಸೊ ನಿಮ್ಗೆ ಯಾವುದಾದ್ರೂ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಯಾವುದಾದ್ರೂ ಒಂದು ರೆಫರೆನ್ಸ್ ಇಟ್ಕೊಂಡು ಮಾಡಿ, ಅವಾಗ ಐಟಮು ಹಾಳಾಗಲ್ಲ, ಮಿಷಿನು ಹಾಳಾಗಲ್ಲ. ಓಕೆನಾ? ಸೊ ಇವಾಗ ಫಂಕ್ಷನ್ನು ನೋಡ್ಕೊಂಡ್ರಿ, ಇರೋ ಬಟನ್ಗಳು ಯಾವ್ಯಾವ ರೀತಿ ಆಪ್ರೇಟ್ ಮಾಡ್ಬೋದು ಅಂತ ನೋಡ್ಕೊಂಡ್ರಿ. ಸೊ ಇದರಲ್ಲಿ ಯಾವ್ಯಾವ ಐಟಮ್ಗಳನ್ನ ಅಂದರೆ ಇವಾಗ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಮೆಟಲ್ ಕೊಟ್ಟಿದ್ದಾರೆ. ಸೊ ಯಾವುದ್ರಲ್ಲಿ ಯೂಸ್ ಮಾಡಬೇಕು ಅದನ್ನು ನೋಡ್ಕೊಬೇಕು. ಅದೇ ಸೇಫ್ಟಿ ಮೇಯ್ನ್. ಸೊ ನೀವು ಯಾವ ಐಟಮ್ನ ಯಾವುದ್ರಲ್ಲಿ ಯೂಸ್ ಮಾಡಬೇಕು. ನೀವು ಈ ಐಟಮ್ನ ಅದ್ರ ಜೊತೆ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ, ಆ ಐಟಮ್ನ ಇದ್ರ ಜೊತೆ ಹಾಕಿದ್ರೆ ಐಟಮ್ ಹಾಳಾಗ್ಬಿಡುತ್ತೆ. ಅದನ್ನು ಇಡೋ ಫಂಕ್ಷನಲ್ಲಿ ಇದನ್ನಿಟ್ಟರೆ ಮಿಷಿನ್ ಹಾಳಾಗುತ್ತೆ. ಸೊ ಈ ಥರ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ನೀವಿಲ್ಲಿ ನೋಡ್ಬೋದು, ನಮಗೆ ಕೊಟ್ಟಿದ್ದಾರೆ ಯಾವ್ಯಾವ ಫಂಕ್ಷನಲ್ಲಿ ಯಾವ್ದ್ಯಾವ್ದು ಯೂಸ್ ಮಾಡಬೇಕು. ಮೈಕ್ರೋ, ಗ್ರೀನ್ ಅಂದರೆ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್, ಗಾಜು. ಸರಿ ನೋಡಿ, ಮೆಟಲ್ ಯಾವುದು ಯೂಸ್ ಮಾಡೋಂಗಿಲ್ಲ. ಇದು ಮೆಟಲ್ಲು ಕೊಟ್ಟಿದ್ದಾರೆ, ಈ ಥರದ ರ್ಯಾಕು, ಈ ಥರ ಸ್ಟಿಕ್ಕು ಇದೆಲ್ಲ ಕೊಟ್ಟಿದ್ದಾರೆ ಅಲ್ವಾ.
ಈ ಥರ ಸ್ಟಿಕ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಸ್ಟಿಕ್ಗಳು ಇಂಟು ಅಂದರೆ ಯೂಸ್ ಮಾಡೋ ಹಾಗಿಲ್ಲ ಮೈಕ್ರೋದಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಈ ಥರ ಐಟಮು. ಸೊ ಇದು ಬಂದರೆ ಸಾಫ್ಟ್ ಮೆಟೀರಿಯಲ್ಲು ಅಂದರೆ ಸೆರಾಮಿಕ್ ಮೆಟೀರಿಯಲ್ಲು. ಅದಾದಮೇಲೆ ಮಿಲ್ಕ್ ಟ್ರೇ ಕೊಟ್ಟಿದ್ದಾರೆ. ಮಿಲ್ಕ್ ಟ್ರೇ ಮೈಕ್ರೋದಲ್ಲಿ ಅಂದರೆ ಫಸ್ಟ್ನೇದು. ಸೊ ಫಸ್ಟ್ನೇದರಲ್ಲಿ ಅಂದರೆ ಮೈಕ್ರೋದಲ್ಲಿ ನೀವು ಪ್ಲಾಸ್ಟಿಕ್ಕು, ಗಾಜು, ಪಿಂಗಾಣಿ ಈ ಥರದ ಐಟಮ್ ಮಾತ್ರ ಯೂಸ್ ಮಾಡಬೇಕು ಮೈಕ್ರೋದಲ್ಲಿ. ಅಂದರೆ ನಿಮಗೆ ಮಿಲ್ಕ್ ಟ್ರೇ ಕೊಟ್ಟಿದ್ದಾರೆ. ಮಿಲ್ಕ್ ಟ್ರೇ ಸೊ ಇದನ್ನು ಯೂಸ್ ಮಾಡಬೇಕಂದ್ರೆ ನೋಡಿ ಈ ಥರ ಇರುತ್ತೆ ಮಿಲ್ಕ್ ಟ್ರೇ. ಇಲ್ಲಿ ನಮಗೆ ಸ್ಕೇಲ್ ಕೊಟ್ಟಿರ್ತಾರೆ. ಸರಿ ನೋಡಿ 1 ಲೀಟರು, 1.5 ಲೀಟರು, 2 ಲೀಟರ್ ಈ ಥರ ಮಾರ್ಕ್ ಇದೆ. ಸೊ ಇದರಲ್ಲಿ ನೀವು ಮಿಲ್ಕ್ ಬಿಸಿ ಮಾಡ್ತಿದ್ದೀರಾ ಅಂದರೆ ಈ ಕ್ವಾಂಟಿಟಿಲಿ ಹಾಲು ಹಾಕ್ಕೊಬೇಕು. ಇದೆಯಲ್ಲ ಇದು ಹೀಗೆ ಓಪನ್ ಇಡಬೇಕು. ಕ್ಲೋಸ್ ಮಾಡುವಾಗ ಹೀಗೆ ಈ ಥರ ಓಪನ್ ಇಡಬೇಕು. ಸೊ ಅದರಲ್ಲಿ ಬರುವಂಥ ಏರ್ ಬಬಲ್, ಆಕ್ಸಿಜನ್ ಬಬಲ್ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಪ್ಲಸ್ ನಮ್ಗೆ ಇಲ್ಲಿ ಚಿಕ್ಕ ಹೋಲ್ ಕೊಟ್ಟಿದ್ದಾರೆ, ಅಲ್ಲಿಂದ ಕೂಡ ಹೊರಗಡೆ ಹೋಗುತ್ತೆ. ಹಾಲು ಇಡೋದ್ರಿಂದ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರಬೇಕು. ಸೊ ಇದನ್ನು ಈ ಥರ ಓಪನ್ ಇಟ್ಟು ಒಳಗಡೆ ಇಟ್ಟು ಇದನ್ನು ಒಳಗಡೆ ಈ ಥರ ನೀವು ಬಿಸಿ ಮಾಡ್ಕೊಂಡಿದ್ದೀರಾ. ಇದನ್ನು ಅಷ್ಟೇ ಮೈಕ್ರೋದಲ್ಲಿ ಯೂಸ್ ಮಾಡಬಾರ್ದು, ಗ್ರಿಲ್ಲು ಕನ್ವೆಕ್ಷನಲ್ಲಿ ಮಾತ್ರ ಯೂಸ್ ಮಾಡಬೇಕು. ಸೊ ಒಳಗಡೆ ಇಟ್ಟು ಕ್ಲೋಸ್ ಮಾಡಿ ಮೈಕ್ರೋ, ಟೈಮು, ಸ್ಟಾರ್ಟ್. ಇದು ಮೈಕ್ರೋ ಯೂಸ್ ಮಾಡೋ ಮೆಥಡ್. ಓಕೆನಾ. ಸೊ ಮೈಕ್ರೋದಲ್ಲಿ ಪ್ಲಾಸ್ಟಿಕ್ಕು, ಗಾಜು, ಪಿಂಗಾಣಿ ಮಾತ್ರ ಯೂಸ್ ಮಾಡಬೇಕು. ಅದಕ್ಕೆ ಇಲ್ಲಿ ಸ್ಪೆಸಿಫಿಕ್ಕಾಗಿ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ನೋಡಿ ಇಲ್ಲಿ ಗ್ರಿಲ್ಲಲ್ಲಿ ನೋಡಿ ಮೈಕ್ರೋದಲ್ಲಿ ಯಾವ್ದಾವ್ದು ಗ್ರೀನ್ ಇದೆ ಅದೆಲ್ಲ ರೆಡ್ ಇದೆ. ನೋಡಿ ಇದು ಗ್ಲಾಸ್ ಅಂದರೆ ಬೋರೋಸಿಲ್ ಗ್ಲಾಸ್ ಬರುತ್ತೆ. ಮೈಕ್ರೋ ಸೇಫ್ ಗ್ಲಾಸ್ ಅಂದರೆ ಈ ಥರ ಇರುತ್ತೆ. ಈ ಗ್ಲಾಸ್ ಇದೆಯಲ್ಲ ಈ ಥರ ಇರುತ್ತೆ. ಈ ಥರ ಗ್ಲಾಸ್ ಇದ್ದರೆ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ನೋಡಿ ಎಲ್ಲದರಲ್ಲೂ ಗ್ರೀನ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಥರ ಗ್ಲಾಸ್ ಬರುತ್ತೆ ಬೌಲು, ಅದಿದ್ದರೆ ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನೋಡಿ ಪ್ಲಾಸ್ಟಿಕ್ಕು ಮೈಕ್ರೋದಲ್ಲಿ ಮಾತ್ರ, ಬೇರೆ ಯಾವುದ್ರಲ್ಲೂ ಯೂಸ್ ಮಾಡೋಂಗಿಲ್ಲ. ಗ್ರಿಲ್ಲು, ಕನ್ವೆಕ್ಷನ್ ಕಾಂಬಿ ಯಾವುದೇ ಯೂಸ್ ಮಾಡಿದ್ರು ಪ್ಲಾಸ್ಟಿಕ್ ಐಟಮ್ ಯೂಸ್ ಮಾಡೋಂಗಿಲ್ಲ. ಇಟ್ಟರೆ ಮೆಲ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಫುಲ್ ಜಾಸ್ತಿ ಬಿಸಿ ಆಗುತ್ತೆ. 180 ಡಿಗ್ರಿ ಬಿಸಿ ಆದರೆ ಮೆಲ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಇಲ್ಲಿ ಅಷ್ಟೇ ಈ ಮಿಲ್ಕ್ ಟ್ರೇ ನೋಡಿ ಮೈಕ್ರೋದಲ್ಲಿ ಮಾತ್ರ, ಮೊದಲನೇ ಆಪ್ಷನ್ನಲ್ಲಿ ಮಾತ್ರ. ಸೊ ಬೇರೆ ಇನ್ಯಾವ ಫಂಕ್ಷನಲ್ಲೂ ಯೂಸ್ ಮಾಡೋಂಗಿಲ್ಲ. ಗ್ರಿಲ್ ಕಾಂಬಿ, ಕನ್ವೆಕ್ಷನ್ ಕಾಂಬಿ, ಸೊ ಕನ್ವೆಕ್ಷನ್ ಯಾವುದ್ರಲ್ಲೂ ಯೂಸ್ ಮಾಡೋಂಗಿಲ್ಲ. ಸೊ ಅದೊಂದು ಮೇಯ್ನ್ ಸೇಫ್ಟಿ ನೋಡ್ಕೊಬೇಕು. ಮೈಕ್ರೋದಲ್ಲಿ ನೀವು ಪ್ಲಾಸ್ಟಿಕ್ಕು, ಗಾಜು, ಪಿಂಗಾಣಿ ಮಾತ್ರ ಯೂಸ್ ಮಾಡಬೇಕು. ಗ್ರಿಲ್ಲು ಮತ್ತು ಕನ್ವೆಕ್ಷನಲ್ಲಿ ಪ್ಲಾಸ್ಟಿಕ್ ಬಿಟ್ಟು ಬೇರೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಐಟಮ್ ಕೂಡ ಗ್ರಿಲ್ಲು, ಕನ್ವೆಕ್ಷನಲ್ಲಿ ಮಾತ್ರ ಯೂಸ್ ಮಾಡಬೇಕು. ಗ್ಲಾಸ್ದು ಬೌಲ್ ಬರುತ್ತಲ್ಲ ಅದನ್ನು ತಂದಿಟ್ಕೊಂಡ್ರೆ ಅಂದರೆ ಮೈಕ್ರೋಸೇಫ್ ಬೋರೋಸಿಲ್ ಬರುತ್ತೆ, ಅದನ್ನು ತಂದಿಟ್ಕೊಂಡ್ರೆ ನೀವು ಯಾವುದ್ರಲ್ಲಾದರೂ ಇಡಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ. ಸೊ ಮೇಯ್ನು ನಾವು ಗಮನದಲ್ಲಿ ಇಟ್ಕೊಬೇಕಾಗಿರೋದು ಇದು. ಸೊ ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಮೈಕ್ರೋದಲ್ಲಿ ಪ್ಲಾಸ್ಟಿಕ್ಕು, ಗಾಜು, ಪಿಂಗಾಣಿ ಬಿಟ್ಟು ಬೇರೆ ಏನೂ ಇಡಬಾರ್ದು. ಓಕೆನಾ. ಸೊ ಬೇರೆ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದರೆ ಕೇಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ನಾನು ಹೇಳಿದ್ವಲ್ಲ, ಈಗ ಚಪಾತಿ ರಾತ್ರಿ ಮಾಡಿಟ್ಟಿದ್ವಿ, 10 ನಿಮಿಷ ಅಕಸ್ಮಾತ್ ಹೋಳಿಗೆ ಇಟ್ಕೊಂಡಿದ್ವಿ, 2 ಹೋಳಿಗೆ ಬಿಸಿ ಮಾಡ್ಕೊಳ್ಳೋಣ ಅಂತ. ನೀವು ಹೇಳ್ದಂಗೆ ಗಾಜಿನ ಬೌಲಲ್ಲಿ ಇಟ್ಟು ಹೆಂಗೆ ಬಿಸಿ ಮಾಡೋದು? ಸೊ ಇವಾಗ ಸಿಂಪಲ್ಲಾಗಿ ಅಂದರೆ ನನಗೆ ಜಾಸ್ತಿ ನನ್ನ ಟೈಮ್ ಸೆಟ್ ಮಾಡೋಕ್ಕೆ ಎಲ್ಲ ಬೇಡ. ನನಗೆ ಒಂದು ಟಚ್ಚಲ್ಲಿ ಇನ್ಸ್ಟೆಂಟಾಗಿ ಬಿಸಿ ಆಗಬೇಕು. ಸೊ ನನಗೆ ಇವಾಗ ನಾನು ಆಲ್ರೆಡಿ ಮನೇಲಿ ಮಾಡಿಟ್ಟಿರೋ ಅಡುಗೆ, ಇವಾಗ ಸಾಂಬಾರು ಆಗ್ಬೋದು, ಅನ್ನ ಆಗ್ಬೋದು, ಇಲ್ಲ ಬೇರೆ ಏನೇ ಚಪಾತಿ, ಒಬ್ಬಟ್ಟು ಏನೇ ಆಗ್ಬೋದು, ಕಾಫಿ, ಟೀ ಏನೇ ಆದ್ರೂ ಅದನ್ನು ಗಾಜು ಒಂದು ಪ್ಲೇಟು ಅಥವಾ ಪ್ಲಾಸ್ಟಿಕ್ ಪ್ಲೇಟು ಇಲ್ಲ ಸಿರಮಿಕ್ ಅಂದರೆ ಪಿಂಗಾಣಿ ಪ್ಲೇಟು, ಈ ಥರದ್ದು ಯಾವುದಾದ್ರೂ ಒಂದರಲ್ಲಿ ತೆಗೆದು ಇದ್ರೊಳಗಡೆ ಇಟ್ಬಿಡ್ಬೇಕು. ಸೊ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಇದರಲ್ಲೇ ನೀರು ತೊಗೊಳ್ಳಿ, ಇಲ್ಲ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಇತ್ತು ಅಂದರೆ ತೊಗೊಳ್ಳಿ. ಸೊ ಇವಾಗ ನಾವು ನೀರು ಇಡ್ತಾ ಇದ್ದೀವಿ. ನೀರು ಒಳಗಡೆ ಇಟ್ಟು ಸೊ ನಾವು ಮೈಕ್ರೋ ಸೆಲೆಕ್ಟ್ ಮಾಡಿ ಇರಲಿ, ಓಪನ್ ಇದ್ರೂ ನಡೆಯುತ್ತೆ, ಕ್ಲೋಸ್ ಇದ್ರೂ ನಡೆಯುತ್ತೆ. ನೀರು ಅದು ಹಾಲಿಟ್ಟಾಗ ಮಾತ್ರ ಮೇಲ್ಗಡೆಯಿಂದ ಮುಚ್ಚಬೇಕು. ಓಕೆನಾ. ಸೊ ಇವಾಗ ನಾವು ನೀರು ಇಟ್ಟಿದ್ದೀವಿ. ಸೊ ನಾವು ಮೈಕ್ರೋ ಸೆಲೆಕ್ಟ್ ಮಾಡಿ ಟೈಮ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಅದಷ್ಟು ಮಾಡೋದು ಬೇಕಿಲ್ಲ ನನಗೆ. ಜಸ್ಟ್ ಸಿಂಗಲ್ ಟಚಲ್ಲಿ ಬರೀ ಬಿಸಿ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಬೇಕಿಂಗ್ ಮಾಡೋದೇನಿಲ್ಲ, ಬರೀ ಬಿಸಿ ಮಾಡೋದಂದ್ರೆ ಜಸ್ಟ್ ನೀವು ಒಳಗಡೆ ಇಟ್ಟಿದ್ದೀರಾ, ಇಲ್ಲಿದೆ ನೋಡಿ, ಇಲ್ಲಿ ನೀವು ಹತ್ರದಿಂದ ನೋಡ್ಬೋದು 30 ಸೆಕೆಂಡ್ ಅಂತ ಬರ್ದಿದೆ. ಅಂದರೆ ಇದನ್ನು ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್ ಟೈಮ್ ತಗೊಳುತ್ತೆ. ಅದು ಯಾವುದಕ್ಕೆ ಅಂದರೆ ನೋಡಿ, ಫಸ್ಟ್ನೇ ಫಂಕ್ಷನ್ ಮೈಕ್ರೋ
ಬೈ ಡಿಫಾಲ್ಟ್ 30 ಸೆಕೆಂಡ್ ಅದೇ ತೊಗೊಂಡ್ಬಿಡುತ್ತೆ. ಇವಾಗ ನೀವು ಏನೇ ಇಟ್ಟು ಬಿಸಿ ಮಾಡ್ಬೇಕಂದ್ರೂ ಇದು ಏನೂ ಪ್ರೆಸ್ ಮಾಡೋ ಅಗತ್ಯನೇ ಇಲ್ಲ. ಡೈರೆಕ್ಟಾಗಿ ಇದನ್ನು ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಇವಾಗ 30 ಸೆಕೆಂಡ್ ಅದೇ ಆನ್ ಆಗುತ್ತೆ. ನಿಮಗೆ ಇದು 30 ಸೆಕೆಂಡ್ ಅಲ್ಲ 1 ನಿಮಿಷ ಬೇಕು ಅಂದ್ಕೊಳ್ಳಿ. ಈ ಬಟನ್ನ ನೀವು ಮತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್ ಇರೋದು 60 ಸೆಕೆಂಡ್ ಆಗುತ್ತೆ. 30 ಒಂದ್ಸಲಿ ಪ್ರೆಸ್ ಮಾಡಿದಾಗೆಲ್ಲ 30 ಸೆಕೆಂಡ್ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಾದರೂ ಬಿಸಿ ಮಾಡಬೇಕು ಅಂದರೆ ಜಸ್ಟ್ ಇದನ್ನ ಒಂದ್ಸಲಿ ಒಳಗಡೆ ಇಟ್ಟು ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಸಾಕು. 30 ಸೆಕೆಂಡ್ ರನ್ ಆಗುತ್ತೆ. 30 ಸೆಕೆಂಡ್ ರನ್ ಆಗುತ್ತೆ. ಓಕೆನಾ? ಸೊ ಅದೇ ನೀವು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಟಿದ್ದೀರಾ, ಇನ್ನೊಂದು 1 ನಿಮಿಷ ಬೇಕು ನನಗೆ, ಇದನ್ನ 2 ಸಲ ಪ್ರೆಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕು. ಬೇರೆ ಇನ್ನೇನು ಪ್ರೆಸ್ ಮಾಡೋ ಅಗತ್ಯ ಇರಲ್ಲ. ಡೈರೆಕ್ಟು ಬೈ ಡಿಫಾಲ್ಟು ಮೊದಲನೇ ಫಂಕ್ಷನ್ಗೆ ತಗೊಳುತ್ತೆ. ಓಕೆನಾ? ಬೇರೆ ಏನಾದರೂ ಡೌಟ್ ಇದೆಯಾ? ಮಾಮೂಲಿ ಸ್ಟಾಪ್. ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದ್ರದ್ದು ವಾರಂಟಿ ಅಂತ ಬಂದರೆ ನಿಮಗೆ ಪೂರ್ತಿ ಪ್ರಾಡಕ್ಟ್ಗೆ 1 ವರ್ಷ ವಾರಂಟಿ ಇರುತ್ತೆ. ಸೊ 1 ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಫ್ರೀಯಾಗಿ ರೆಡಿ ಮಾಡಿಕೊಡ್ತೀವಿ. ಸೊ ನಿಮಗೆ ಪ್ಲಾಸ್ಟಿಕ್ಕು, ಗಾಜು ಮತ್ತು ರಬ್ಬರು, ಇದರಲ್ಲಿ ರಬ್ಬರ್ ಏನು ಬರೋಲ್ಲ, ಪ್ಲಾಸ್ಟಿಕ್ಕು, ಗಾಜು ಆ ಥರದ್ದು ಏನಾದರೂ ಡ್ಯಾಮೇಜ್ ಆದರೆ ನಿಮ್ಗೆ ವಾರಂಟಿಲಿ ಕವರ್ ಆಗೋದಿಲ್ಲ. ಒಂದು ವೇಳೆ ನೀವು ಮೈಕ್ರೋದಲ್ಲಿ ಏನಾದರೂ ಸ್ಟೀಲು, ಅಲ್ಯೂಮಿನಿಯಂ ಆ ಥರದ್ದು ಏನಾದರೂ ಇಟ್ಟರೆ, ಡೋರ್ ಇದೆಯಲ್ಲ ಇದೆಲ್ಲ ಪ್ಲಾಸ್ಟಿಕ್ದು, ಇದೆಲ್ಲ ಸುಟ್ಟೋಗ್ಬಿಡುತ್ತೆ. ಇದೆಲ್ಲ ಸುಟ್ಟೋಯ್ತು ಅಂದರೆ ನಿಮಗೆ ವಾರಂಟಿಲಿ ಕವರ್ ಆಗೋದಿಲ್ಲ. ಸೊ ಹಾಗಾಗಿ ಅದೊಂದು ಸೇಫ್ಟಿ ನೋಡ್ಕೊಬೇಕು. ಅದಕ್ಕೆ ನಾನು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಓಕೆನಾ?